ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇನ್ನೇನು ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ, ಸೈನ್ಸ್ ವಿಷಯದ ಎಕ್ಸಾಮ್ ಇದೆ. ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸೈನ್ಸ್ ಸಂಬಂಧಪಟ್ಟಂತೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 40+ ಅಂಕಗಳ ಮಿಷನ್ 45 ನೋಡೋಣ. ಅಂದ್ರೆ ಎಷ್ಟು ಓದ್ಕೊಂಡು ಆರಾಮಾಗಿ ನೀವು ಎಕ್ಸಾಮ್ ನಲ್ಲಿ 40+ ಅಂಕಗಳನ್ನ ಗಳಿಸ್ತೀರಾ. ಆರಾಮಾಗಿ 40+ ಅಂಕಗಳು ಇಲ್ಲಿಂದಾನೆ ಬರ್ತದೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೀನಿ, ಮತ್ತೆ PDF ಕೂಡ ಕೊಡ್ತೀನಿ. ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತವೆ. ಕೊನೆಯವರೆಗೆ ನೋಡಿ, ಆರಾಮಾಗಿ ಪಾಸ್ ಆಗ್ಬೋದು. ಪಾಸ್ ಆಗ್ಬೇಕು ಅನ್ನೋರು ನೋಡ್ಲೇಬೇಕು, ಕೊನೆಯವರೆಗೆ ತಪ್ಪದೆ ನೋಡಿ. ಓಕೆ, ಬಾಯ್. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಟೈಮಿಗೆ ನಿಮ್ಮದು SLC ಅನ್ವೇಷಣೆ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಯಾರು 10th ಅವರು ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಅವ್ರಿಗೆ ಗೊತ್ತಿರೋದಲ್ಲ ಏನು ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಅಂತ. ಖಂಡಿತ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬಾಯ್. ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಓಕೆ, ಈಗ ನೋಡ್ತಾ ಹೋಗೋಣ. 40+ ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜು. ವಿಜ್ಞಾನ ವಿಷಯದಲ್ಲಿ ಪಾಸ್ ಆಗಬೇಕಂದ್ರೆ ಕನಿಷ್ಠ ಅದು ಇಷ್ಟು ಓದಲೇಬೇಕು, ಕನಿಷ್ಠವಾಗಿ ಇಷ್ಟು ಓದಲೇಬೇಕು. ಇದೆಷ್ಟು ಮಿಷನ್ 40+ ಇದು. ಇಷ್ಟು ನಾವು ಓದ್ಕೊಂಡ್ರೆ ಆರಾಮಾಗಿ 40+ ಅಂಕಗಳನ್ನ ನಿಮ್ಮ ಅನಾಲಿಸಿಸ್ ಪಡ್ಕೋತಾರ. ಆರಾಮಾಗಿ ಬರ್ತವೆ. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಚೆನ್ನಾಗಿ ಓದ್ಕೊಂಡೋಗಿ ಆರಾಮಾಗಿ ಪಾಸ್ ಆಗ್ತೀರಾ. ಓಕೆ, ನೋಡ್ತಾ ಹೋಗೋಣ. ಮಿಷನ್ 40+. ಒಂದನೇದಾಗಿ ಓದಬೇಕಾಗಿರೋದೇನು? ಕಡ್ಡಾಯವಾಗಿ ಕಲಿಯಲೇಬೇಕಾದ ಚಿತ್ರಗಳು ಭೌತ ವಿಜ್ಞಾನದಿಂದ. ನೋಡಿ, ನಿಮ್ಮ ಎಕ್ಸಾಮಲ್ಲಿ 1 ಮಾರ್ಕ್ಸ್ಗೆ ಇದನ್ನು ಕೊಡ್ತಾರೆ. ಈ ಒಂದು ಕ್ವಶನ್ 1 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಅವರು ಘಟಕ ಕೊಡ್ತಾರೆ, ನೀವು ಚಿಹ್ನೆನ ಬರೀಬೇಕು. ಅವರು ಘಟಕದ ಹೆಸರು ಕೊಡ್ತಾರೆ, ನೀವು ಚಿಹ್ನೆನ ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ವಿದ್ಯುತ್ ಕೋಶವನ್ನು ಕೇಳ್ತಾರೆ, ನೀವು ವಿದ್ಯುತ್ ಕೋಶದ ಚಿಹ್ನೆನ ಬರೀಬೇಕು. ಒಟ್ಟಿನಲ್ಲಿ 1 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಈ ಒಂದು ಚಾರ್ಟ್ ಇದೆ, ಇದೊಂದು ಚಾರ್ಟು ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ವಿಜ್ಞಾನ ಪುಸ್ತಕದಲ್ಲಿ ಇದೆ. ಅಲ್ಲಿ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಒಂದು ಕೇಳ್ತಾರೆ ಅಥವಾ 2 ಕೇಳ್ತಾರೆ. 1 ಮಾರ್ಕ್ಸಿಗೆ 2 ಕೇಳ್ತಾರೆ. ಒಂದು ಚಿಹ್ನೆಗೆ ಅರ್ಧ ಮಾರ್ಕ್ಸು, ಇನ್ನೊಂದು ಚಿಹ್ನೆಗೆ ಅರ್ಧ ಮಾರ್ಕ್ಸು. ಟೋಟಲಾಗಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಒಟ್ಟಿನಲ್ಲಿ 1 ಮಾರ್ಕ್ಸ್ ಅಂತ ಕೇಳ್ತಾರೆ. ಈ ಚಿತ್ರಗಳ ಮೇಲೆ ನೋಡ್ಕೊಂಡ್ರಿ. ಅವರು ಕೇವಲ ಹೆಸರು ಕೊಡ್ತಾರೆ. ವಿದ್ಯುತ್ ಬಲ್ಬ್ ಕೇಳ್ತಾರೆ, ಅದರ ಚಿತ್ರ ಇರಬೇಕು. ತುಂಬಾ ಈಸಿ ನೋಡಿ. ನಂತರ ನೆಕ್ಸ್ಟು ಸರಳ ವಿದ್ಯುತ್ ಮಂಡಲ ಚಿತ್ರ. ನೋಡಿ, ನಿಮ್ಮ ಎಕ್ಸಾಮಲ್ಲಿ, ಆನ್ಯುವಲ್ ಎಕ್ಸಾಮ್ನಲ್ಲಿ ಚಿತ್ರಗಳ ಮೇಲೆ, ಎಲ್ಲ ಚಿತ್ರಗಳ ಮೇಲೆ ಕಡಿಮೆ ಅಂದರೂ 10 ಮಾರ್ಕ್ಸ್ ಮೇಲೆ ಬರ್ತವೆ ಚಿತ್ರಗಳು. 10ರಿಂದ 15 ಮಾರ್ಕ್ಸು ಬರೀ ಚಿತ್ರನೇ ಕೇಳ್ತಾರೆ. ಅದರಿಂದ ಎಲ್ಲ ಚಿತ್ರಗಳು ಅದರ ಭಾಗ ಸಹಿತ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ ಯಾವ ಇಂಪಾರ್ಟೆಂಟ್ ಅಂತ, ಇಷ್ಟು ನೋಡ್ಕೊಳ್ಳಿ ಸಾಕು. ಓಕೆ, ಒಂದೇದು ಸರಳ ವಿದ್ಯುತ್ ಮಂಡಲ ಚಿತ್ರ. ಈ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಚಿತ್ರ 11.7 ಸಮಾಂತರವಾಗಿರುವ ರೋಧಕಗಳು. ಇದು ನೋಡ್ಕೊಂಡು 2 ಮಾರ್ಕ್ಸಿಗೆ ಕೇಳ್ಬೋದು. ಆಮೇಲೆ ಚಿತ್ರ 11.6 ಸರಣಿ ಕ್ರಮದಲ್ಲಿ ರೋಧಕಗಳು. ಇದನ್ನು ನೋಡ್ಕೊಳ್ಳಿ. ನಂತರ ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಫಲನದ ಅಥವಾ ಪ್ರತಿಬಿಂಬದ ರಚನೆ ಅಥವಾ ಚಿತ್ರ. ನೋಡಿ, ಏನು ನೋಡ್ಕೋಬೇಕು? ವಸ್ತುವಿನ ಸ್ಥಾನ ನೋಡ್ಕೊಳ್ಳಿ, ಪ್ರತಿಬಿಂಬದ ಸ್ಥಾನ ನೋಡ್ಕೊಳ್ಳಿ, ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಸ್ವಭಾವ, ಆಮೇಲೆ ರೇಖಾಚಿತ್ರ. ಇಷ್ಟು ನೋಡ್ಕೊಂಡ್ರೆ ಆರಾಮಾಗಿ 3 ಮಾರ್ಕ್ಸ್ ಪಡ್ಕೋತೀರ. ಅಟ್ಲೀಸ್ಟ್ ಏನು ಮಾಡಿ, ನಿಮಗೆ ಚಿತ್ರ ಟಫ್ ಅನ್ಸಿದ್ರೆ ಸ್ಥಾನ ನೋಡ್ಕೊಳ್ಳಿ, ಸ್ಥಾನ ಮತ್ತು ಗಾತ್ರ ಸ್ವಭಾವ ನೋಡ್ಕೊಳ್ಳಿ. ಯಾಕಂದರೆ ನಮಗೆ ಸ್ಥಾನ, ಗಾತ್ರ, ಪ್ರಭಾವ ಮೇಲೆ 2 ಮಾರ್ಕ್ಸ್ ಕೇಳ್ತಾರೆ, ಚಿತ್ರಕ್ಕೆ 1 ಮಾರ್ಕ್ಸು. ಒಟ್ಟಿನಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ರೇಖಾಚಿತ್ರ ಜೊತೆಗೆ ಇವನ್ನೆಲ್ಲ ನೋಡ್ಕೊಳ್ಳಿ. ನೋಡಿ, ಸಿಯಿಂದ ದೂರದಲ್ಲಿ, F ಮತ್ತು C ನಡುವೆ ಚಿಕ್ಕದು, ಸತ್ಯ ಮತ್ತು ತಲೆ ಕೆಳಗಾದ. ನೋಡ್ಕೊಂಡಿರಿ. ನಿಮ್ಮ ಎಕ್ಸಾಮ್ನಲ್ಲಿ ಈ ಕ್ವಶನ್ಗಳು ಕೇಳ್ತಾರೆ. 3 ಮಾರ್ಕ್ಸಿಗೆ ಒಂದು ಕೇಳ್ತಾರೆ ನೋಡಿ. ಅದು ನಿಮ್ನಾಗಿರಲಿ, ಪಿನಾಗಿರಲಿ ಒಂದು ಕೇಳ್ತಾರೆ, ನೋಡ್ಕೊಂಡಿರಿ. ಓಕೆ, ಒಂದೊಂದು ಫಿಕ್ಸ್ ಬರ್ತದೆ 3 ಮಾರ್ಕ್ಸಿಗೆ. ನೆಕ್ಸ್ಟು ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ಪಿನ ಮೊಸರದಿಂದ ಉಂಟಾದ ಪ್ರತಿಫಲನ ರಚನೆ. ಇಲ್ಲಿ ಕೂಡ ಸೇಮು. ಸ್ಥಾನ ನೋಡ್ಕೊಳ್ಳಿ, ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವ. ಇಲ್ಲಿ ಹೋಗಿ ನಮಗೆ ಒಂದು ಕ್ವಶನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಯಾವುದಾದ್ರು 2ರಲ್ಲಿ ಒಂದು ಕೇಳ್ತಾರೆ. ಒಂದು ನಿಮ್ನ ಕೇಳ್ಬೋದಿಲ್ಲ, ಪಿನ ಕೇಳ್ಬೋದು. 2 ಕ್ವಶನಲ್ಲಿ ಒಂದು ಕೇಳ್ತಾರೆ. ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಬರೀ ಚಿತ್ರ ಮಾತ್ರವಲ್ಲ, ಸ್ಥಾನ ಎಲ್ಲ ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ಚಿತ್ರಕ್ಕೆ 1 ಮಾರ್ಕ್ಸು, ಸ್ಥಾನ, ಸ್ವಭಾವ, ಗಾತ್ರಕ್ಕೆ 2 ಮಾರ್ಕ್ಸು. ಟೋಟಲ್ 3 ಮಾರ್ಕ್ಸ್ ನೋಡಿ. ಒಟ್ಟಿನಲ್ಲಿ 1 ಮಾರ್ಕ್ಸಿಗೆ ಚಿತ್ರ ಕೊಡ್ತಾರೆ. ನೋಡ್ಕೊಳ್ಳಿ. ಆಮೇಲೆ ಬದಲಿಸಬಹುದಾದ ರೋಧ, ನೇರವಾಗದ ಸುತ್ತಲಿನ ಕಾಂತೀಯ ವಲರೇಖೆಗಳನ್ನು ತೋರಿಸೋ ಚಿತ್ರ. ನೋಡ್ಕೊಳ್ಳಿ. ಮತ್ತು ಭಾಗ ಕೊಟ್ಟು ಕೇಳ್ತಾರೆ.
ಏನು ಭಾಗ ಅದು ಮೊದಲಿಸಿದ ಮೊದಲು ರೋಧ ಭಾಗ ನೆನಪಿರಬೇಕು. ಒಟ್ಟಿನಲ್ಲಿ ಈ ಚಿತ್ರ ಕೂಡ ಇಂಪಾರ್ಟೆಂಟು. ಡೈಗ್ರಾಮು ಬೇರೂರು ಇಂಪಾರ್ಟೆಂಟು. ಆಮೇಲೆ ಚಿತ್ರ 10.6 ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇನ್ನೂ ಕೂಡ ಕೇಳ್ಬೋದು, ತುಂಬ ಸಲ ಕೇಳಿದರೆ ಈ ಕ್ವಶನನ್ನು. ವೇರು ಇಂಪಾರ್ಟೆಂಟು. ಆಮೇಲೆ ರಸಾಯನಶಾಸ್ತ್ರ ವಿಭಾಗದ ಮುಖ್ಯ ಚಿತ್ರಗಳು ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಒಂದನೇದು ಚಿತ್ರ 3.12 ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಇದನ್ನು ನೋಡ್ಕೊಳ್ಳಿ. ಆಮೇಲೆ ಚಿತ್ರ 1.6 ನೀರಿನ ವಿದ್ಯುತ್ ವಿಭಜನೆ ನೋಡ್ಕೊಳ್ಳಿ. ನಂತರ ಸಾರಿತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಲೋಹದ ಮೇಲೆ ಹಬೆ ವರ್ತನೆ ನೋಡ್ಕೊಳ್ಳಿ. ನಂತರ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾವಿಕೆ, ನಂತರ ಸೋಡಿಯಂ ಕ್ಲೋರೈಡ್ ಉಂಟಾವಿಕೆ. ಈ ಎರಡರಲ್ಲಿ ಒಂದು ಕೇಳ್ಬೋದು, ಮೆಗ್ನೀಷಿಯಂ ಕೇಳ್ಬೋದಿಲ್ಲ, ಸೋಡಿಯಂ ಕೇಳ್ಬೋದು. ಎರಡು ಕೂಡ ನೋಡ್ಕೊಂಡಿರಿ, ಕೇಳ್ಬೋದು. ಇದನ್ನೇ ಇರಬೇಕು, ಸೇಮ್ ಇದನ್ನೇ ಇರಬೇಕು. ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೊಡ್ತಾರೆ. ನಂತರ ಜೀವವಿಜ್ಞಾನದ ಪ್ರಮುಖ ಚಿತ್ರಗಳು ಯಾರು ಬರ್ತದೆ ನೋಡಿ. ಮಾನವನ ಮೆದುಳು, ಆಮೇಲೆ ಮನುಷ್ಯನ ಹೃದಯ ಛೇದನ ನೋಟ, ಮೆದುಳದ ಹೃದಯ. ಆ ಎರಡರಲ್ಲಿ ಒಂದು ಕೇಳಿ ಕೇಳ್ತಾರೆ, ಪಿಕ್ಸ್ ಎರಡರಲ್ಲಿ ಒಂದು ಕೇಳಿ ಕೇಳ್ತಾರೆ. ಒಟ್ಟಿನಲ್ಲಿ ಆ ಚಿತ್ರಗಳ ಜೊತೆಗೆ ಭಾಗ ನೋಡ್ಕೊಳ್ಳಿ. ನಿಮಗೆ ಕೇವಲ ಚಿತ್ರ ಕೇಳೋದಿಲ್ಲ, ಚಿತ್ರದ ಜೊತೆಗೆ ಅವಾಗ ಭಾಗ ಕೇಳ್ತಾರೆ, ಅವುಗಳ ಭಾಗ ನೋಡ್ಕೊಂಡಿರಿ. ಚಿತ್ರಕ್ಕೆ ಮಾರ್ಕ್ಸ್ತದೆ, ಜೊತೆಗೆ ಭಾಗ ಕೂಡ ಮಾರ್ಕ್ಸ್ತದೆ. ಯಾವುದೇ ಕಾರಣಕ್ಕೂ ಭಾಗ ಮಿಸ್ ಮಾಡ್ಕೋಬೇಡಿ, ಭಾಗ ನೋಡ್ಕೊಂಡಿರಿ. ನಂತರ ತೆರೆದ ಮತ್ತು ಮುಚ್ಚಿದ ಪತ್ರದಿಂದ ಒಂದು ಕೇಳ್ತಾರೆ, ತೆರೆದ ಕೇಳ್ಬೋದು, ಇಲ್ಲ ಮುಚ್ಚಿದ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ನಂತರ ನೆಪ್ರನ್ ರಚನೆ, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಶಿಲಾಕಾರದ ಮೇಲೆ ಪರಾಗದ ಮೊಳೆಯುವಿಕೆ, ಅದರ ಭಾಗ ಸಹಿತ ನೋಡ್ಕೊಳ್ಳಿ. ನಂತರ ನಿಯಮಗಳು ಯಾವೆಲ್ಲ ಕೇಳ್ಬೋದು ನೋಡಿ. ಒಂದೇದು ಅವನ ನಿಯಮ, ವೇರು ಇಂಪಾರ್ಟೆಂಟು. ಒಟ್ಟಿನಲ್ಲಿ ಇಲ್ಲಿ ಕೆಲವಷ್ಟು ನಿಯಮ ಕೊಟ್ಟಿದ್ದೀನಿ, ಇದರಲ್ಲಿ ನಿಮಗೆ 1 ಅಥವಾ 2 ನಿಯಮ ಕೇಳ್ತಾರೆ, 1 ಅಥವಾ 2 ನಿಯಮ ಕೇಳ್ತಾರೆ. 2 ನಿಯಮ ಕೇಳ್ಬೋದು ಅನ್ಕೋತೀನಿ. ಒಟ್ಟಿನ 2 ನಿಯಮ ನೋಡ್ಕೊಂಡಿರಿ. ಒಂದೇ ನಿಯಮ ಯಾವುದು? ಓಮ್ನ ನಿಯಮ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಐಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V=IR. ಎರಡನೇದು ಜೌಲ್ನ ಅಶ್ಮಿತಾದ ನಿಯಮ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಎರಡನೇದು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ಮೂರನೇದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. S=I²RT ಬರ್ತದೆ. ನಂತರ ಮೂರನೇದು ಬಲಗೈ ಹೆಬೆರಲ್ ನಿಯಮ ನೋಡ್ಕೊಳ್ಳಿ. ನಂತರ ನಾಲ್ಕನೇದು ಫ್ಲೇಮಿಂಗ್ ಎಡಗೈ ನಿಯಮ. ವಿಡಿಯೋನ ಪಾಸ್ ಮಾಡಿ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, ನೀವು ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಐದನೇದು ಬೆಳಕಿನ ಪ್ರತಿಫಲನದ ನಿಯಮಗಳು, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಆರನೇದು ಬೆಳಕಿನ ವಕ್ರೀಭವನದ ನಿಯಮಗಳು, ಇವೆಲ್ಲ ಇಂಪಾರ್ಟೆಂಟು. ಇದರಲ್ಲಿ ನಿಮಗೆ ಒಂದು ನಿಯಮ ಬರ್ಬೋದು, ಒಂದು ನಿಯಮ ಕೇಳ್ತಾರೆ, ನೋಡ್ಕೊಂಡಿರಿ. ಆಮೇಲೆ ವ್ಯಾಖ್ಯಾನಗಳು ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಒಂದನೇದು ಆಹಾರ ಸರಪಳಿ. ಉತ್ತರ ನೋಡಿ, ಪೋಷಣ ಸಂಬಂಧದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ, ಜೈವಿಕ ಸಂವರ್ಧನೆ, ರಚನಾ ಸಮಾಂಗಿಗಳು, ನುರೂಪ ಶ್ರೇಣಿ, ಇವೆಲ್ಲ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಐದನೇದು ಪರಾವರ್ತಿತ ಕ್ರಿಯೆ, ಇವೆಲ್ಲ ಕೂಡ ಇಂಪಾರ್ಟೆಂಟು. ವ್ಯಾಖ್ಯಾನಗಳು ಅಥವಾ ಏನು ವ್ಯಾಖ್ಯಾನಗಳಿವೆ ಅಥವಾ ಮೀನಿಂಗ್ ಕೇಳ್ಬೋದು. ನಂತರ ಉಪಯೋಗಗಳು ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲಿ ಬಳಸ್ತಾರೆ ಇದನ್ನ? ಆಟಿಕೆಗಳ ತಯಾರಿಕೆ, ಅಲಂಕಾರ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳಗಳಲ್ಲಿ ಆಧಾರವಾಗಿ ಲೇಪನ ಮಾಡಲು. ಆಮೇಲೆ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾ ಅಂದರೂ ಕೂಡ ಒಂದೇ, ಸೋಡಿಯಂ ಕಾರ್ಬೋನೇಟ್ ಕೂಡ ಅಂದ್ರೆ ಒಂದೇ, ಎರಡು ಕೂಡ ಸೇಮು ನೋಡಿ. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ. ಆಮೇಲೆ ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಗೃಹ ಬಳಕೆಯ ಸ್ವಚ್ಛಗಾರಿಕೆಯಾಗಿ, ನೀರಿನ ಶಾಶ್ವತ ಗಡಿಸುತನ ನಿವಾರಣೆಗೆ. ನಂತರ ಮೂರನೇದು ಅಡುಗೆ ಸೋಡಾ ಅಥವಾ ಏನು ಕರೀತಾರೆ ಅಡುಗೆ ಸೋಡಾಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೇಕಿಂಗ್ ಪುಡಿ ತಯಾರಿಕೆ, ಆಮ್ಲ ಶಾಮಕಗಳ ತಯಾರಿಕೆ, ಬೆಂಕಿ ಅರಸ ಸೋಡಾ, ಇವೆಲ್ಲ ಬರ್ತವೆ. ಆಮೇಲೆ ಚಲೋಯ್ ಪುಡಿ, ಬ್ಲೀಚಿಂಗ್ ಪೌಡರ್ ಅಥವಾ ಚಲೋಯ್ ಪುಡಿ. ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲೋಯ್ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲೋಯ್ ಮಾಡಲು, ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲೋಯ್ ಮಾಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಗಾಗಿ ಬಳಸ್ತಾರೆ. ಆಮೇಲೆ ಕುಡಿಯುವ ನೀರನ್ನು ಕ್ರಿಮಿಯುಕ್ತ ಅಂದರೆ ಫಿಲ್ಟರ್ ನೀರು ಮಾಡಲು, ಕ್ರಿಮಿಯುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸ್ತಾರೆ. ನಂತರ ಗುಣಲಕ್ಷಣಗಳು ಕೇಳ್ತಾರೆ, ವೇರಿ ಇಂಪಾರ್ಟೆಂಟ್ ಈ ಕ್ವಶನ್ನು ಕೇಳ್ಬೋದು. ಇದೇ ಕ್ವಶನ್ ಸೇಮ್ ಬರ್ಬೋದು. ಯಾವ ಗುಣಲಕ್ಷಣ? ಕಾಂತೀಯ ಅವಲರೇಖ ಗುಣಲಕ್ಷಣಗಳು ವೇರಿ ಇಂಪಾರ್ಟೆಂಟು. ಪ್ರತಿ ವರ್ಷ ಈ ಕ್ವಶನ್ ಬರ್ತಾ ಇದೆ, ಈ ವರ್ಷ ಕೂಡ ಕೇಳ್ಬೋದು. ಕಾಂತೀಯ ವಲಯರೇಖೆ ಗುಣಲಕ್ಷಣಗಳು ತುಂಬ ಈಸಿ ಇವೆ ನೋಡಿ. ಯಾವುದೇ ಎರಡು ಕಾಂತೀಯ ವಲಯರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ
ಕಾಂತೀಯ ಬಲರೇಖೆಗಳು ಇರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಿವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಆಮೇಲೆ ವ್ಯತ್ಯಾಸಗಳು ನೋಡ್ಕೊಳ್ಳಿ. ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮ ಜೋಡಣೆ ವ್ಯತ್ಯಾಸ ನೋಡ್ಕೊಳ್ಳಿ. ಕೇಳ್ಬೋದು. ವ್ಯತ್ಯಾಸ ಹೆಚ್ಚಾಗಿ ನಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮ ಜೋಡಣೆ ನೋಡ್ಕೊಳ್ಳಿ. 2 ಕೂಡ ಆನ್ಸರ್ ಇವೆ. ಆಮೇಲೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸ. ಪೀನ ದರ್ಪಣ, ನಿಮ್ನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ ಅಥವಾ ಹೊರಮುಖವಾಗಿರುತ್ತದೆ. ಇನ್ನು ನಿಮ್ನ ಬಂದಾಗ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ ಅಥವಾ ಒಳಮುಖವಾಗಿ ಬಾಗಿರುತ್ತದೆ. ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಯಾವಾಗಲೂ ಸತ್ಯ ಹಾಗೂ ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಸತ್ಯ ಮತ್ತು ತಲೆ ಕೆಳಗಾದ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. 3 ಕೂಡ ಇಂಪಾರ್ಟೆಂಟು. 2 ಮಾರ್ಕ್ಸ್ ಇರ್ತಾ 3 ಮಾರ್ಕ್ಸಾಗಿ ಕೇಳ್ತಾರೆ. ನಂತರ ಇನ್ನೊಂದು ಕ್ವಶನ್ ಇದೆ ನೋಡಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಇದು ಕೂಡ ಇಂಪಾರ್ಟೆಂಟು. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ವ್ಯತ್ಯಾಸ ನೋಡ್ಕೊಳ್ಳಿ. ನಮಗೆ ಎಲ್ಲೊಂದ್ಸಲ 4 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ವ್ಯತ್ಯಾಸ 2 ಮಾರ್ಕ್ಸಲ್ಲಿ ಕೇಳ್ಬೋದು, 3 ಮಾರ್ಕ್ಸಲ್ಲಿ, 4 ಮಾರ್ಕ್ಸಲ್ಲಿ ಕೇಳ್ತಾರೆ. ನಂತರ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ಉದಾಹರಣೆಗಳು ಕೇಳ್ತಾರೆ. ಸೊ ಹೆಚ್ಚಾಗಿ ನಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಅಂತ ಕ್ವಶನ್ ಕೊಡ್ತಾರೆ, ಅಲ್ಲಿ ಕೇಳ್ತಾರೆ. ಒಂದನೇದು ಮಾನವರಲ್ಲಿ ಮಗುನ ಲಿಂಗ ನಿರ್ಧರಣೆ. ವೇರು ಇಂಪಾರ್ಟೆಂಟು. 4 ಮಾರ್ಕ್ಸಿಗೆ ಬರಬಾರ್ದು. 4 ಮಾರ್ಕ್ಸಿಗೆ ಕೇಳ್ಬೋದು, ನೋಡ್ಕೊಳ್ಳಿ. ಸೂತ್ರ ಸಹಿತ ನೋಡ್ಕೊಳ್ಳಿ. ಆಮೇಲೆ ದ್ವಿತಳೀಕರಣ. ಸೊ ಇದು ಕೂಡ ಕೇಳ್ಬೋದು. 2 ಮಾರ್ಕ್ಸ್ ಸಹಿತ 1 ಮಾರ್ಕ್ಸಿಗೆ ಕೇಳ್ತಾರೆ. ಏಕತಳೀಕರಣ ನೋಡ್ಕೊಳ್ಳಿ. 4ನೇದು ಹಳದಿ ಬೀಜಗಳನ್ನು. ಇದನ್ನಂತೂ ಫಿಕ್ಸ್ ನಮಗೆ AB ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸಲ್ಲಿ AB ಕ್ವಶನ್ ಕೇಳ್ತಾರೆ. ಹಳದಿ ಬೀಜಗಳನ್ನು ವಾಯ್ ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ವಾಯ್ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಿದೆ. ಆದರೆ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಹೊಡೆಯಿರಿ. ಹಳದಿ ಬೀಜ ಕ್ಯಾಪಿಟಲ್ YY, ಹಸಿರು ಬೀಜ ಸ್ಮಾಲ್ YY ನೋಡ್ಕೊಳ್ಳಿ. ಸೊ ಹೆಚ್ಚಾಗಿ ಬರ್ತದೆ. ಚಕ್ಕರ್ ಬೋರ್ಡ್ ಕೇಳ್ತಾರೆ ನೋಡಿ. ಚಕ್ಕರ್ ಬೋರ್ಡ್ ಕೂಡ ಬರ್ತದೆ ನೋಡಿ. ಆಮೇಲೆ ಲಾಸ್ಟಿಗೆ ಏನು ಬರಬೇಕು? ಜಿ ನಮೂನೆ ಅನುಪಾತ ಬರಬೇಕು. ರೂಪ ಅನುಪಾತ. ಒಟ್ಟಿನಲ್ಲಿ ಈ ಕ್ವಶನ್ ನಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 4 ಮಾರ್ಕ್ಸಿಗೆ ಕೇಳ್ತಾರೆ. ವೇರ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಚಕ್ಕರ್ ಬೋರ್ಡ್ ಕೂಡ ಮಾಡಿಸುತ್ತದೆ. ಚಕ್ಕರ್ ಬೋರ್ಡ್ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಲಿಂಗಾಣುಗಳು ಎಕ್ಸ್ಪ್ಲೇಷನ್ ಇದೆ ನೋಡ್ಕೊಳ್ಳಿ. ಆಮೇಲೆ ಅನುಪಾತ ನೋಡಿ. ಲಾಸ್ಟಿಗೆ ಅನುಪಾತ ಇದನ್ನು ಬರಲೇಬೇಕು. ಸಸ್ಯಗಳು ಆಮೇಲೆ ಅದರ ಅನುಪಾತ. ನೆಕ್ಸ್ಟು ಸಸ್ಯ ಹಾರ್ಮೋನ್ಗಳ ಕಾರ್ಯ. ಆಕ್ಸಿನ್ ಇದು ಸಸ್ಯಗಳನ್ನು ಬೆಳಕು ಗ್ರಹಿಸಿದಾಗ ಕಾಂಡ ತುದಿಯಲ್ಲಿ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಜಿಬರ್ಲಿನ್ ಮತ್ತು ಸೈಟೋಕೈನಿನ್ ಇದು ಕಾಂಡದ ಬೆಳವಣಿಗೆಗೆ ಸಹಕಾರಿ. ಇವು ಸಾಮಾನ್ಯವಾಗಿ ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬಂದು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ನಂತರ ಅಬ್ಸಿಸಿಕ್ ಆಮ್ಲ ಇದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತವೆ. ಇದರ ಪರಿಣಾಮವಾಗಿ ಎಲೆಗಳು ಬಾಡುತ್ತವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಇದರ 1 ಮಾರ್ಕ್ಸಲ್ಲಿ ಅಥವಾ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆಮೇಲೆ 6ನೇದು ಪ್ರಾಣಿ ಹಾರ್ಮೋನ್ಗಳ ಕಾರ್ಯ. ಹಾರ್ಮೋನ್ ಗ್ರಂಥಿಗಳು ಕಾರ್ಯಗಳು ನೋಡ್ಕೊಳ್ಳಿ. ಥೈರಾಕ್ಸಿನ್ ಯಾವುದು ಗ್ರಂಥಿ, ಯಾವುದು ಥೈರಾಯ್ಡ್ ಗ್ರಂಥಿ. ಕಾರ್ಯಗಳು ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ನಿಯಂತ್ರಣ ಒಳಗೊಂಡ ರೋಗ ಉಂಟಾಗುವ ಸಾಧ್ಯತೆಯನ್ನು ತಡೆಗಟ್ಟುವುದು. ನಂತರ ಇನ್ಸುಲಿನ್, ಅಡ್ರಿಲಿನ್ ನೋಡ್ಕೊಳ್ಳಿ. ಅಡ್ರಿನಲಿನ್, ಇನ್ಸುಲಿನ್ ಎರಡು ಕೂಡ ಇಂಪಾರ್ಟೆಂಟು. 7ನೇದು ಮಿದುಳಿನ ವಿವಿಧ ಭಾಗಗಳ ಕಾರ್ಯ. ಇದು ಕೂಡ ಇಂಪಾರ್ಟೆಂಟು. ಮೆದುಳು, ಮೆಡುಲ್ಲ, ಅನುಮಸ್ತಿಷ್ಕ. ನಂತರ ಜರಾಯುವಿನ ಕಾರ್ಯ ನೋಡ್ಕೊಳ್ಳಿ. ನಂತರ ರಕ್ತ ಪರಿಚಲನೆ, ಇಮ್ಮಡಿ ಪರಿಚಲನೆ ಎಂದರೇನು? ವೇರಿ ಇಂಪಾರ್ಟೆಂಟು. ಉತ್ತರ: ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುವ ವಿದ್ಯಮಾನ. ಇನ್ನು ಇಮ್ಮಡಿ ಪರಿಚಲನೆ ಅಗತ್ಯ. ದೇಹದ ಎಲ್ಲ ಅಂಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವು ಪೂರೈಕೆಯಾಗುತ್ತದೆ. ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಬಳಕೆಯಾಗುತ್ತದೆ. ಇದರಿಂದಾಗಿ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ಸಿಜನ್ ಪೂರಿತಗೊಳಿಸಬಹುದಾಗಿದೆ. ನಂತರ ವಾಯುಕ ಮತ್ತು ಅವಾಯುಕ ಉಸಿರಾಟ. ವಾಯುಕ ಉಸಿರಾಟದ ಉತ್ಪನ್ನಗಳು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ವ್ಯತ್ಯಾಸ ಕೇಳ್ಬೋದು. 2 ಮಾರ್ಕ್ಸಲ್ಲಿ ವ್ಯತ್ಯಾಸ ಕೇಳ್ತಾರೆ. ವಾಯುಕ ಉಸಿರಾಟ ಮತ್ತು ಅವಾಯುಕ ಉಸಿರಾಟ ನೋಡ್ಕೊಳ್ಳಿ. ಆಮೇಲೆ ಲವಣಗಳ ಸೂತ್ರ ವೇರಿ ಇಂಪಾರ್ಟೆಂಟು. ಈ ಕೆಳಗಿನಲ್ಲಿ ರಾಸಾಯನಿಕ ಹೆಸರು ಮತ್ತು ಅನುಸೂತ್ರ ಬರೆಯಿರಿ. ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು, ಅನುಸೂತ್ರ. ಚಿಲೋಪಿಡಿ ಹೆಸರು ಯಾವುದು? ಬ್ಲೀಚಿಂಗ್ ಪೌಡರ್. ಅನುಸೂತ್ರ COCl2. ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್
ಡಿಕಾಹೈಡ್ರೇಟ್ ನೋಡ್ಕೊಳ್ಳಿ. ಆಮೇಲೆ ಜಿಪ್ಸಮ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅರಳದ ಸುಣ್ಣ ಎಲ್ಲ ಕೂಡ ಇಂಪಾರ್ಟೆಂಟು. ನಂತರ ಲವಣಗಳ ತಯಾರಿಕೆ. ಈ ಕೆಳಗಿನಲ್ಲಿ ತಯಾರಿಸುವ ಬಗೆಯನ್ನು ವಿವರಿಸಿ. ರಾಸಾಯನಿಕ ಸಮೀಕರಣ ಬರೆಯಿರಿ ಕೇಳ್ತಾರೆ. ಎ ಬಿ ಕ್ವಶನಲ್ಲಿ ಕೇಳ್ತಾರೆ ಅದನ್ನ. ಚೇಲೈ ಪುಡಿ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ಒತ್ತಿಸಿದಾಗ ಚೇಲೈ ಪುಡಿ ಉತ್ಪತ್ತಿ ಆಗುತ್ತದೆ. ನಂತರ ಅಡುಗೆ ಸೋಡಾ ನೋಡ್ಕೊಳ್ಳಿ, ಅಥವಾ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನಂತರ ಲೋಹದ ಉದಾಹರಣ ಕ್ರಿಯೆ. ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? ಉದಾಹರಣೆ ಕೊಡಿ. ಆಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ಗಳು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ ಕೇಳ್ತಾರೆ. ಅಯಾನಿಕ್ ಸಂಯುಕ್ತಗಳ ಯಾವುದಾದ್ರು 4 ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಇದನ್ನ ಹೆಚ್ಚಾಗಿ 2 ಮಾರ್ಕ್ಸಲ್ಲಿ ಅಥವಾ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಂದರೆ 4 ಮಾರ್ಕ್ಸಲ್ಲಿ ಅಂತ ಬಂದಾಗ ಎ ಬಿ ಕ್ವಶನ್ ಕೊಡ್ತಾರೆ ನಿಮಗೆ. ಎ ಬಿ ಕ್ವಶನಲ್ಲಿ ಕೊಡ್ತಾರೆ. ಎಗೆ ಒಂದು ಕ್ವಶನು, ಬಿಗೆ ಒಂದು ಕ್ವಶನ್ ಕೊಡ್ತಾರೆ. ನಂತರ 4ನೇದು ಕಾಸುವಿಕೆ ಮತ್ತು ಹುರುವಿಕೆ ವ್ಯತ್ಯಾಸ. ಮಿಶ್ರಲೋಹ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಒಂದು ಪಾಯಿಂಟ್ ನೋಡಿ, ಈ ಕೆಳಗಿನ ಮಿಶ್ರಲೋಹ ಘಟಕಗಳನ್ನು ತಿಳಿಸಿ. ನೋಡಿ, ಮಿಶ್ರಲೋಹ ಕಲಿರಹಿತ ಉಕ್ಕು ಘಟಕಗಳು ಕಬ್ಬಿಣ, ನಿಕೆಲ್, ಕ್ರೋಮಿಯಂ, ಹಿತ್ತಾಳೆ, ತಾಮ್ರ ಮತ್ತು ಸತು, ಕಂಚು, ತಾಮ್ರ ಮತ್ತು ತವರ, ಬೇಸಿಗೆ ಲೋಹ, ಸೀಸ ಮತ್ತು ತವರ. ನಂತರ ನೈಸರ್ಗಿಕ ವಿದ್ಯಮಾನಗಳು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಉತ್ತರ, ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮೊಸರದ ಸಾಮರ್ಥ್ಯ. 2ನೇದು ಬೆಳಕಿನ ವರ್ಣ ವಿಭಜನೆ ಎಂದರೇನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಭಾಗವು ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಭಾಗವು ಬೆಳಕಿನ ಬಣ್ಣವನ್ನು ತಿಳಿಸಿ. 2 ಮಾರ್ಕ್ಸಲ್ಲಿ ಕೇಳ್ಬೋದು. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನ. ಕನಿಷ್ಠ ಭಾಗವು ಬಣ್ಣ ಕೆಂಪು, ಗರಿಷ್ಠ ಭಾಗವು ಬಣ್ಣ ನೇರಳೆ. 3ನೇದು ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು, ಹೋದ ವರ್ಷ ಕೇಳಿದ್ರು, ರಿಪೀಟ್ ಆಗ್ಬೋದು. ನಂತರ ನಕ್ಷತ್ರಗಳು ಮಿನುವುದು ಏಕೆ ಮಿನುಗುತ್ತವೆ ನೋಡ್ಕೊಳ್ಳಿ. ಗ್ರಹಗಳು ಏಕೆ ಮಿನುವುದಿಲ್ಲ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಟೆಂಡಾಲ್ ಪರಿಣಾಮ. ಕಲ್ಲಿಲ್ಲದ ಕಣಗಳಿಂದ ಬೆಳಕಿನ ಚದುರಿಕೆ ವಿದ್ಯಮಾನ. 1 ಮಾರ್ಕ್ಸಲ್ಲಿ ಕೇಳ್ಬೋದು ನೋಡ್ಕೊಳ್ಳಿ. ಅದೇ ನಂತರ ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ಗುಣಲಕ್ಷಣಗಳು. ಸೊಲೆನಾಯ್ಡ್ ಎಲ್ಲ ಕೂಡ ಇಂಪಾರ್ಟೆಂಟು. ನೋಡೋಣ ಪಾಸ್ ಮಾಡಿ ಉತ್ತರ ಸಹಿತ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೆಕ್ಕ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ. ಸರಳ ಲೆಕ್ಕಗಳು ಅಷ್ಟೊಂದು ಕಠಿಣ ಇರೋದಿಲ್ಲ, ಸರಳ ಲೆಕ್ಕ ಇರ್ತವೆ ನೋಡಿ. ವಿದ್ಯುತ್ ಶಕ್ತಿ ಬಳಸಲಾಗುವ ಸೂತ್ರಗಳು ಇವು ನೆನ್ಪಿಟ್ಕೊಳ್ಳಿ. ನಿಮಗೆ ಯಾವ್ದು ಲೆಕ್ಕ ಬಂದರೂ ಬಿಡ್ಸಕ್ಕೆ ಸಹ ಆಗ್ತದೆ. ಓಮ್ನ ನಿಯಮ ಏನು? ವಿ = IR ರೋಧ, R = P × I / A ರೋಧಕಗಳ ಸರಣಿ ಜೋಡಣೆ, R S = R1 + R2 + R3 ರೋಧಕಗಳ ಸಮಾಂತರ ಕ್ರಮ ಜೋಡಣೆ, ಜೀವನೋಷ್ಮಿತಾದ ನಿಯಮ, ವಿದ್ಯುತ್ ಸಾಮರ್ಥ್ಯ ನೋಡ್ಕೊಂಡಿರಿವು ಲೆಕ್ಕ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನಂತರ ಲೆಕ್ಕ ಬಂದು ನೋಡಿ. 1ನೇ ಕ್ವೆಶ್ಚನ್ನು 280 ಅಂದರೆ ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ ವಿಭವಾಂತರದ ಮೂಲಕ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಏನು ಮಾಡಬೇಕು ನಾವು? ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಬೇಕು. ಪ್ರವಾಹ ಮತ್ತು ರೋಧ ನೋಡಿ ಎಷ್ಟು ಬರ್ಬೋದು. R = 220 / 4 ಮಾಡಿದಾಗ 55 ಓಮ್ ಬರ್ತದೆ. ಅರ್ಥ ಆಯ್ತಾ? ಸೊ ಏನು ಮಾಡಬೇಕು ನಾವು? I ಕಂಡಿಡಬೇಕು, R ಕಂಡಿಡಬೇಕು. I = 4A, R = 55 ಓಮ್. ನೆಕ್ಸ್ಟು 2ನೇದು, ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಮೋಟಾರ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಮೋಟಾರ್ನ ಸಾಮರ್ಥ್ಯ ನಾವೇನು ಕಂಡುಹಿಡಬೇಕು? P ಯನ್ನು ಕಂಡುಹಿಡಬೇಕು. ಸೊ V ಕೊಟ್ಟಿದ್ದಾರೆ, 220 V ಕೊಟ್ಟಿದ್ದಾರೆ. ಸೊ ಎಷ್ಟು ಬರ್ತದೆ ನೋಡಿ. P = 2220 ವ್ಯಾಟ್ ಬರ್ತದೆ. ನಂತರ 3ನೇದು ಏನು ಕೇಳಿದ್ದಾರೆ? 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 kWh ರು 3ರಂತೆ ತಗುಲುವ ವೆಚ್ಚವನ್ನು ಲೆಕ್ಕ ಮಾಡಿ. ಎಷ್ಟಾಗ್ಬೋದು ನೋಡಿ. ರು 423 ಸರಿಯಾದ ಉತ್ತರ. ನಂತರ 4ನೇದು ಕೊಟ್ಟಿರುವ ವಿದ್ಯುನ್ಮಲನ ಗಮನಿಸಿ. ಏನು ಕೊಟ್ಟಿದ್ದಾರೆ? ವಿದ್ಯುನ್ಮಲನ ಕೊಟ್ಟಿದ್ದಾರೆ. ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಎಷ್ಟು ಬರೋದು ನೋಡಿ. ಉತ್ತರ ಇದು ನೋಡ್ಕೊಳ್ಳಿ. ನಂತರ 5ನೇದು ವಿದ್ಯಾರ್ಥಿಯನ್ನು ಕ್ವಶನ್ಸ್ ಇವೆ, ಅವರನ್ನು ಪಾಸ್ ಮಾಡಿ ಪ್ರಶ್ನೆ ಉತ್ತರ ಸಹಿತ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟು ಬೆಳಕು ಪ್ರತಿಫಲನ ವಕ್ರೀಭವನಗಳು. ಬಳಸಲಾಗುವ ಸೂತ್ರಗಳು: ವಕ್ರದ ತ್ರಿಜ್ಯ, R = 2F ಸಂಗಮ ದೂರ, ದರ್ಪಣ ಸೂತ್ರ, ಧರ್ಮದಿಂದ ವರ್ಧನೆ ನೋಡ್ಕೊಂಡಿರಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಅಂದರೆ ನೀವು ಕ್ವಶನ್ಸ್ ನೋಡ್ಕೊಳ್ಳಿ. ಲೆಕ್ಕಗಳು ಒಂದು
ಒಂದು ನೀರಿನ ಮಸೂರದ ಪ್ರಧಾನ ಸಂಗಮವು 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ವೆರಿ ಇಂಪಾರ್ಟೆಂಟು. ನಮಗೆ ಈ ಕ್ವಶನ್ ಹೋದ ವರ್ಷ ಕೇಳಿದರೆ ಈ ವರ್ಷ ಕೂಡ ಕೇಳ್ಬೋದು, ಕೇಳ್ತಾರೆ. ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ, ವರ್ಧನೆ ಎಷ್ಟಾಗ್ಬೋದು? m = 0.33 ಆಗ್ತದೆ. ಇನ್ನು ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಸಾಲ್ವ್ ಮಾಡಿ, ಬರೀ ಲೆಕ್ಕ ನೋಡಿದ್ರೆ ಆಗೋದಿಲ್ಲ, ಸಾಲ್ವ್ ಮಾಡಿ ಹೋಗುತ್ತೆ ನಿಮಗೆ. ಸೊ ಇಷ್ಟೊಂದು ಪ್ಯಾಕೇಜು ಈಗ ನಮ್ಮ ಚಾನಲ್ ಮೇಲೆ ವಿಜ್ಞಾನ ವಿಷಯದ ಮೇಲೆ ಒಂದು ಮಾಡೆಲ್ ಕ್ವಶನ್ ಪೇಪರು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಟಾಪರ್ ಆನ್ಸರ್ ಹೋದ ವರ್ಷ ವಿಜ್ಞಾನ ವಿಷಯದಲ್ಲಿ 80 ಮಾಡಿದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅದನ್ನು ಹಾಕಿತ್ತು. ಚೆನ್ನಾಗಿ ಓದ್ಕೊಳ್ಳಿ. ಇದಾದಮೇಲೆ ಇನ್ನು ನನಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಎಲ್ಲ ಭಾಗದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ ಹಾಕಿರ್ತೀನಿ. ಅದನ್ನು ಓದ್ಕೊಳ್ಳಿ. ಆಲ್ಮೋಸ್ಟ್ ಫಿಕ್ಸ್ ಬರೋ ಕ್ವಶನ್ಗಳು ಹಾಕಿರ್ತೀನಿ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಲೆಕ್ಕ ಸಾಲ್ವ್ ಮಾಡಿ, ಇನ್ನೊಮ್ಮೆ ಓದ್ಕೊಳ್ಳಿ. ಒಂದೇ ಸರಿ ನೆನಪಿಡೋದಿಲ್ಲ, 2 ವರ್ಷ ಓದ್ಕೊಳ್ಳಿ. ಆರಾಮಾಗಿ 40% ಗಳಿಸ್ತೀರ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.